ಸರ್ಕಾರದ ವಿರುದ್ಧ ರೈತರು ಸಮರ ಸಾರ್ತಾ ಇದ್ದು ದೆಹಲಿಯ ಶಂಭು ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಉದ್ವಿಗ್ನವಾಗಿದೆ. 101 ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿವೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರಂತೂ ಹರಸಾಹಸವನ್ನ ಪಡ್ತಾ ಇದ್ದಾರೆ. ರೈತರು ದೆಹಲಿ ಹರಿಯಾಣ ಗಡಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ಪರಿಣಾಮ 101 ರೈತ ಸಂಘಟನೆಗಳು ಈ ದೆಹಲಿ ಚಲೋಗೆ ಸಾಥ್ ಕೊಟ್ಟಿವೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ ಇದು. ಸದ್ಯ ಪೊಲೀಸರು ಅಶ್ರುವಾಯು ಸಿಡಿಸ್ತಾ ಇದ್ದಾರೆ, ಲಾಠಿ ಬೀಸ್ತಾ ಇದ್ದಾರೆ, ರೈತರನ್ನ ಚದುರಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರುವ ಪ್ರಯತ್ನ ಆಗ್ತಿದೆ, ಬಟ್ ಅದು ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಸಮರ ಸಾರಿದ್ದಾರೆ. ಪರಿಣಾಮ ಈಗ 101 ರೈತ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿವೆ. ಹಲವು ಸಂಘಟನೆಗಳನ್ನು ಪೊಲೀಸರು ಚದುರಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೂ ಕೂಡ ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇಲ್ಲ. ನೋಡ್ತಾ ಇದ್ರಿ, ಅಲ್ಲಿ ದೊಡ್ಡ ದೊಡ್ಡ ಬಸ್ಗಳನ್ನು ಕೂಡ ಅಡ್ಡಲಾಗಿ ಹಾಕೋ ಮೂಲಕವಾಗಿ ಅಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಸದ್ಯ ಪರಿಸ್ಥಿತಿ ಈಗ ಹೇಗಿದೆ? ಕಂಟ್ರೋಲ್ಗೆ ತರುವಂತಹ ಪ್ರಯತ್ನ ಎಲ್ಲಿಗೆ ಸಾಗಿದೆ? ದಿವ್ಯಾ, ಬೆಂಬಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನಿನ ಮಾನ್ಯತೆಯನ್ನ ಕೊಡಬೇಕು, ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ದೆಹಲಿ ಮತ್ತೆ ಹರಿಯಾಣ ಗಡಿ ಏನಿದೆ, ಶಂಭು ಗಡಿ, ಅಲ್ಲಿ ಕಳೆದ ಫೆಬ್ರವರಿಯಿಂದಲೂ ಕೂಡ ಸತ್ಯಾಗ್ರಹಕ್ಕೆ ಕೂತ್ಕೊಂಡಿದ್ರು. ಕಳೆದ ಶುಕ್ರವಾರವೂ ಕೂಡ ಪ್ರತಿಭಟನೆಯನ್ನು ನಡೆಸಿ ಸಂಸತ್ತಿಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಅವತ್ತು ಆ ಪ್ರತಿಭಟನೆಯನ್ನ ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿದ್ರು. ಇದಾದ ಬಳಿಕ 1 ದಿನದ ಕಾಲಾವಕಾಶವನ್ನ ಸರ್ಕಾರಕ್ಕೆ ರೈತ ಮುಖಂಡರು ಕೊಟ್ಟಿದ್ರು. ಮಾತುಕತೆಗೆ ಸರ್ಕಾರ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿದ್ರು. ಆದ್ರೆ ಈವರೆಗೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ಮಾತುಕತೆ ಆಹ್ವಾನಗಳು ಬರದೇ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ದೆಹಲಿಗೆ ಬರುವಂತ ನಿಟ್ಟಿನಲ್ಲಿ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ರೈತ ನಾಯಕರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ರೈತ ಮುಖಂಡರ ನಡುವೆ ಸಾಕಷ್ಟು ಸಂಘರ್ಷ, ವಾಗ್ವಾದ ಏರ್ಪಟ್ಟಿರುವಂತದ್ದು. ಅನುಮತಿಯನ್ನ ಕೇಳಿ ನಾವು ಪ್ರವೇಶಕ್ಕೆ ಅನುಮತಿಯನ್ನ ಕೇಳ್ತಾ ಇದ್ವಿ, ಆದ್ರೆ ಅನುಮತಿಯನ್ನ ಕೊಡ್ತಾ ಇಲ್ಲ. ನಾವು ಟ್ರ್ಯಾಕ್ಟರ್ಗಳ ಮೂಲಕ ಒಳಗಡೆ ಹೋಗ್ತಾ ಇಲ್ಲ, ಕಾಲ್ನಡಿಗೆಯ ಮೂಲಕ ದೆಹಲಿ ಪ್ರವೇಶಕ್ಕೆ ಅನುಮತಿಯನ್ನ ಕೇಳ್ತಿದೀವಿ, ಆದಾಗ್ಯೂ ಕೂಡ ನಮ್ಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಈಗ ರೈತ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ದೆಹಲಿಗೆ ಈಗ ಸದ್ಯಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಏನಿದೆ ಅದನ್ನ ವಿಫಲಗೊಳಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅಶ್ರುವಾಯು ಸಿಡಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಆ ಮೂಲಕ ರೈತರನ್ನ ಹಿಮ್ಮೆಟ್ಟಿಸುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡ್ಲಾಗ್ತಾ ಇದೆ. ಇದ್ರ ಜೊತೆಗೆ ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿ ಗಡಿಯನ್ನ ಪ್ರವೇಶಿಸಬಾರದು ಅನ್ನುವ ಕಾರಣಕ್ಕೆ ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ಕೂಡ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ರಸ್ತೆಗಳಿಗೆ ಮೊಳೆ ಹೊಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ರೈತರು ಕಾಲ್ನಡಿಗೆ ಅಥವಾ ಟ್ರ್ಯಾಕ್ಟರ್ ಮೂಲಕ ಒಳಗಡೆ ಪ್ರವೇಶ ಮಾಡದಂತೆ ತಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.